ಏನಕ್ಕೋಸ್ಕರ ಬಟ್ಟೆ ಬಿಸಿರು ACP ಚಂದನ? ACP ಅವರು ಅಲ್ಲಿ ಸೈಡಲ್ಲಿ ನಿಂತಿದ್ದಾರೆ. ಆದರೆ ನಾವು ACP ಅವರು ಅವರೇ ಪ್ರಶ್ನೆ, ಅವರು ಕಟಕಟೆಯಲ್ಲಿ ನಿಂತಿರೋರು, ಅವ್ರ ಬಗ್ಗೆನೇ ನಮ್ದು ಆರೋಪ ಇರೋದು. ಹಾಗಾಗಿ ಪೊಲೀಸ್ ಕಮಿಷನರ್ ದಯಾನಂದ್ ಸರ್ ಶೇಖರ್ ಅವ್ರನ್ನ DCP ಅವ್ರನ್ನ ಕಳಿಸ್ಕೊಟ್ಟಿದ್ರು. ಅವ್ರ ಎದುರುಗಡೆ ನಾವು ಕೂಲಂಕಷವಾಗಿ ನಮ್ಮ ಎಲ್ಲ ವಿಚಾರಗಳನ್ನ ಹೇಳಿದ್ವಿ. ರೈಟಿಂಗಲ್ಲಿ ಪುನೀತ್ ಅದನ್ನು ರೈಟಿಂಗಲ್ಲೂ ಕೂಡ ತಂದಿದ್ದಾರೆ. ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಅದನ್ನು ಅವರಿಗೆ ಸಬ್ಮಿಟ್ ಮಾಡ್ತೀವಿ. ನೋಡಿ, ಕನ್ಸೈನ್ಮೆಂಟ್ ಏನಂತ ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ. ಅವ್ರ ಹತ್ರ ಅಗ್ರಿಮೆಂಟ್ ಎಲ್ಲದ್ರ ಬಗ್ಗೆ ಈಗ ವ್ಯವಸ್ಥೆ ಪೊಲೀಸರ ಕೈಲಿ ಅಥವಾ ಆಡಳಿತದ ಕೈಲಿ ಇದೆಯಲ್ವಾ, ಅವರು ಇದನ್ನು ಹೆಕ್ಕಿ ತೆಗಿಲಿ. ಅವ್ರು ನೆಕ್ಸ್ಟ್ ಕನ್ಸೈನ್ಮೆಂಟ್ ಬರ್ತಾಯಿದೆ ರೈಲ್ವೆ ಡಿಪಾರ್ಟ್ಮೆಂಟಿಗೆ ನಾನೇ ಮಾತಾಡಿ ಅದ್ರ ಮೂಲವನ್ನು ನಾನು ಕೂಡ ತೆಗೆಸ್ತೀನಿ. ಆದರೆ ಅಬ್ದುಲ್ ರಜಾಕ್ ಹತ್ರ ಇನ್ನೂ ಕೂಡ ಟ್ರೇಡ್ ಲೈಸೆನ್ಸೇ ಇಲ್ಲ ಅವ್ರ ಹತ್ರ. ಆದ್ರೂ ಕೂಡ ಅಲ್ಲಿ ಚಾನಲ್ನಲ್ಲೂ ಕೂಡ ನೋಡ್ದು ಯಾವುದೋ ತೊಗೊಂಬಂದು ಕೈಗೆ ಹಿಂಗೆ ಹಚ್ಕೊಂಬಿಟ್ಟು ಹಾಗೆ ತೊಗೊಂಬಂದಿರು ತೋರಿಸ್ತಾ ಇದ್ದಾರೆ. ಹಿಲಾಲೆ ಅದನ್ನು ಈಗ ಯಾವುದೋ ಫೇಕನ್ನು ಮಾಡ್ಕೊಂಬಂದಿದ್ದಾನೆ, ಹಿಲಾಲೆ ಅದನ್ನು ಎಕ್ಸ್ಪೋಸ್ ಮಾಡಿದ್ರಲ್ಲಿ. ಇಷ್ಟಾಗಿಯೂ ಕೂಡ ಅನಧಿಕೃತವಾಗಿ ಅವತ್ತು ಅಕ್ರಮವಾಗಿ ಮಾಂಸವನ್ನು ತಂದು ಮಾರಾಟ ಮಾಡ್ತಿರೋ ಹಿಂದಿರುವ ಉದ್ದೇಶ ಏನು? ಅದು ನಿಜವಾಗ್ಲೂ ಕೂಡ ಕುರಿ ಮಾಂಸನ? ಇದನ್ನು ತನಿಖೆಯಲ್ಲಿ ಪತ್ತೆ ಹಚ್ಚಿ ನೀವು. ಆದರೆ ಇದು ಸರಿಯಿಲ್ಲ ಅಂತ ಗುಮಾನಿಯನ್ನು ವ್ಯಕ್ತಪಡಿಸಿದಂಥ ವ್ಯಕ್ತಿನೇ ನೀವು ಒಳಗಾಗ್ತಿರಲ್ಲ ಅಂದರೆ ಅರ್ಥ ಏನು? ಆಮೇಲೆ ಮಾಂಸ ಬೇಕು ಅಂತಂದರೆ ಬನ್ನಿ ನಮ್ಮ ಮೈಸೂರಿಗೆ. ನಿಮಗೆ ಬನ್ನೂರು ಕುರಿ ಬೇಕಾ ಅಥವಾ ನಾಟಿ ಕುರಿ ಬೇಕಾ, ಯಾವ್ದು ಬೇಕು ಕೊಡ್ತೀವಿ. ಎಲ್ಲಿಂದ ನಿಮಗೆ ರಾಜಸ್ಥಾನದಿಂದ ತರುವಂಥ ಅಗತ್ಯ ಏನಿದೆ? ನಮ್ಮ ರೈತರೇ ಬೆಳೀತಿದ್ದಾರಲ್ವಾ, ನಮ್ಮ ರೈತರೇ ಸಾಕಿದಾರಲ್ವಾ, ಇಲ್ಲಿಂದಲೇ ಕೊಡೋಣ. ನೀವು ಯಾಕೆ ರಾಜಸ್ಥಾನದಿಂದ ಚಾರ್ಕೋಲ್ನಲ್ಲಿ ಐಸ್ ಕ್ಯೂಬ್ ಹಾಕೊಂಡು ಪ್ಯಾಕ್ ಮಾಡಿಕೊಡ್ಬೇಕು? ನಾವು ಫ್ರೆಶ್ ಆಗಿರೋದನ್ನು ಕೊಡ್ತೀವಿ. ಬನ್ನಿ, ಮೈಸೂರಿಂದ ನಿಮಗೆ 1.5 ಅವರ್ಸಲ್ಲಿ ಬೆಂಗಳೂರಿಗೆ ಕಳಿಸ್ತೀವಿ. ರೈಲ್ವೆ ಇಲಾಖೆ ಬಿಡಿ, ಈಗ ಟ್ರೇಡ್ ಲೈಸೆನ್ಸನ್ನು ರೈಲ್ವೆ ಇಲಾಖೆ ಕೊಡಲ್ಲ. ಇಲ್ಲಿ ಹೋಟೆಲ್ಗಳಿಗೆ ಕೊಡಬೇಕು ಸರ್. ಹೋಟೆಲ್ಗಳಿಗೆ ಕೊಡಬೇಕಾಗಿರೋರು ಇಲ್ಲಿನ BBMP ಟ್ರೇಡ್ ಲೈಸೆನ್ಸ್ ಕೊಡೋವಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ಕೊಟ್ಟಿದ್ರೆ ಎಲ್ಲಿಂದ ಅದರದ್ದು ಮೂಲನೇ ಗೊತ್ತಿಲ್ಲದಲೆ, ಅಲ್ಲಿ ಶಾಪೇ ಇಲ್ದಲೆ ನೀವು ತರಿಸೋದಕ್ಕೆ ಹೆಂಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ? ಅದು ಟ್ರೇಡ್ ಲೈಸೆನ್ಸ್ ಕೂಡ ಅವತ್ತಿನ ಹತ್ರ ಇಲ್ಲ. ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಅಷ್ಟೇ. ಈಗ ರಜಾಕ್ ಅವ್ರ ಮೇಲೆ FIR ನಲ್ಲಿ ನಾವು ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಇವತ್ತು ಪುನೀತ್ ಯರಹಳ್ಳಿ ಅವರು ನಮ್ಮ ರಾಷ್ಟ್ರೀಯತೆಯನ್ನು, ರಾಷ್ಟ್ರ ಚಿಂತನೆಯನ್ನು, ರಾಷ್ಟ್ರದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಹೋರಾಟ ಮಾಡ್ತಿರೋ ಒಬ್ಬ ಕಾರ್ಯಕರ್ತ. ಆತನಿಗೆ ಈ ರೀತಿ ದೌರ್ಜನ್ಯ ಆಗಿರೋದು ವಿರುದ್ಧವಾಗಿ ಹರೀಶ್ ಪೂಂಜಾ ಅವರು ನಾನು ಖುದ್ದಾಗಿ ಇಲ್ಲಿ ಬಂದಿದ್ದೀವಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ನೆನ್ನೆ ಸಂಜೆಯಿಂದಲೂ ಕೂಡ ಇದೇ ವಿಷಯದಲ್ಲಿ ನಾವು ಬ್ಯುಸಿ ಆಗಿದ್ದೀವಿ. ಹಾಗಾಗಿ ಅದನ್ನು ತಿಳ್ಕೊಂಬಿಟ್ಟು ನಾನು ಖಂಡಿತ ಕಾಮೆಂಟ್ ಮಾಡ್ತೀನಿ.